ಇಂದು ಸದನದಲ್ಲಿ ಧರ್ಮಸ್ಥಳದ ಶವ ಕೇಸ್ ಕದನ ಫಿಕ್ಸ್ ಆಗಿದೆ. ವಿಪಕ್ಷಗಳ ಒತ್ತಡಕ್ಕೆ ರಾಜ್ಯ ಸರ್ಕಾರ ಮಣಿಯುತ್ತಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಶವ ಹೂತಿಟ ಕೇಸ್ ನಿಲುವಳಿ ಮಂಡಿಸಿರುವಂತಹ ಬಿಜೆಪಿ, ಹೀಗಾಗಿ ಬಿಜೆಪಿ ಮಂಡಿಸಿರುವಂತಹ ನಿಲುವಳಿಗೆ ಉತ್ತರವನ್ನು ಕೊಡುತ್ತಾ ಸರ್ಕಾರ. ಎಸ್ಐಟಿ ತನಿಖೆ ಮೇಲೆ ಉತ್ತರವನ್ನ ನೀಡಲಿರುವಂತಹ ಗೃಹ ಸಚಿವರು ಬಿಜೆಪಿ ಒತ್ತಡದಿಂದ ಒಂದ್ ಕಡೆ ರಾಜ್ಯ ಸರ್ಕಾರ ಇಕ್ಕಟ್ಟಿಗೆ ಸಿಲುಕಿದೆ. ಇಂದು ಸದನದಲ್ಲಿ ಧರ್ಮಸ್ಥಳದ ಶವ ಕೇಸ್ ಕದನ ಫಿಕ್ಸ್ ಆಗಿದೆ. ವಿಪಕ್ಷಗಳ ಆರೋಪಕ್ಕೆ ಒತ್ತಡಕ್ಕೆ ಸರ್ಕಾರ ಮಣಿಯುತ್ತಾ ಶವ ಹೂತಿಟ ಕೇಸ್ ನಿಲುವಳಿಯನ್ನ ಬಿಜೆಪಿ ಮಂಡಿಸಿದೆ. ಬಿಜೆಪಿ ಮಂಡಿಸಿರುವಂತಹ ನಿಲುವಳಿ ಉತ್ತರವನ್ನ ಕೊಡುತ್ತಾ ಸರ್ಕಾರ. ಎಸ್ಐಟಿ ತನಿಖೆ ಮೇಲೆ ಉತ್ತರವನ್ನು ಕೊಡಬೇಕು ಗೃಹ ಸಚಿವರು. ಇವತ್ತು ಆ ಉತ್ತರಕ್ಕೆ ನಿರೀಕ್ಷೆಯನ್ನು ಮಾಡ್ತಾ ಇದ್ದಾರೆ ವಿರೋಧ ಪಕ್ಷದವರು. ಒಂದ್ ಕಡೆ ಬಿಜೆಪಿ ಒತ್ತಡವನ್ನು ಹಾಕ್ತಾ ಇದೆ ಈ ಕೇಸ್ಗೆ ಸಂಬಂಧಪಟ್ಟಂತೆ. ಇವತ್ತು ಸದನದಲ್ಲಿ ಈ ವಿಚಾರ ಪ್ರಸ್ತಾಪವಾಗುತ್ತೆ. ಗೃಹ ಸಚಿವರು ಇದಕ್ಕೆ ಉತ್ತರವನ್ನು ಕೊಡಬೇಕು. ಒಂದ್ ಕಡೆ ಬಿಜೆಪಿ ಆಗ್ರಹವನ್ನ ಮಾಡ್ತಾ ಇದೆ. ವಿಪಕ್ಷಗಳ ಒತ್ತಡಕ್ಕೆ ಇವತ್ತು ರಾಜ್ಯ ಸರ್ಕಾರ ಮಣಿಯುತ್ತಾ. ಹಾಗಾದ್ರೆ ಸದನದಲ್ಲಿ ದೊಡ್ಡ ಮಟ್ಟದಲ್ಲಿ ಇದು ಚರ್ಚೆ ಆಗ್ತಾ ಇತ್ತು. ಇವತ್ತು ಈ ಒಂದು ಸದನದಲ್ಲಿ ಈ ವಿಚಾರ ಪ್ರಸ್ತಾಪವಾಗುತ್ತೆ. ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ವರದಿಯನ್ನು ಸಿದ್ಧ ಮಾಡಿದ್ದಾರೆ. ಅದನ್ನ ಗೃಹ ಸಚಿವರಿಗೆ ಕೊಟ್ಟಿರೋದು. ಗೃಹ ಸಚಿವರು ಅದರ ಆಧಾರದ ಮೇಲೆ ಇವತ್ತು ವರದಿಯನ್ನ ಪ್ರಸ್ತಾಪ ಮಾಡ್ತಾರೆ ಸದನದಲ್ಲಿ. ಒಂದ್ ಕಡೆ ವಿಪಕ್ಷಗಳು ಕೂಡ ನಿರಂತರವಾಗಿ ಆರೋಪವನ್ನ ಮಾಡ್ತಾ ಇದ್ವು. ಈ ತಲೆಬೋಡ ಕೇಸ್ನ ಮಧ್ಯಂತರ ವರದಿ ಈಗಾಗಲೇ ಸಿದ್ಧವಾಗಿದೆ. 3 ದಿನಗಳ ಕಾಲ ಉತ್ಖನನ ಕಾರ್ಯ ಸ್ಥಗಿತವಾಗಿತ್ತು. ಎಸ್ಐಟಿ ಅಧಿಕಾರಿಗಳು ಈ ಒಂದು ಮಧ್ಯಂತರ ವರದಿಯನ್ನ ತಯಾರು ಮಾಡಿದ್ದಾರೆ. ಆ ಒಂದು ವರದಿಯನ್ನ ಇದೀಗ ಗೃಹ ಸಚಿವರಿಗೆ ಕೊಟ್ಟಿರೋದು. ಗೃಹ ಸಚಿವರು ಆ ಮಧ್ಯಂತರ ವರದಿಯನ್ನ ಆಧಾರವಾಗಿಟ್ಕೊಂಡು ಇವತ್ತು ಸದನದಲ್ಲಿ ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಈಗಾಗಲೇ ಇಂದು ಸದನದಲ್ಲಿ ಧರ್ಮಸ್ಥಳದ ಶವ ಕೇಸ್ ಕದನ ಫಿಕ್ಸ್ ಆಗಿದೆ. ವಿಪಕ್ಷಗಳ ಒತ್ತಡಕ್ಕೆ ರಾಜ್ಯ ಸರ್ಕಾರ ಮಣಿಯುತ್ತಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಶವ ಹೂತಿಟ ಕೇಸ್ ನಿಲುವಳಿ ಮಂಡಿಸಿರುವಂತಹ ಬಿಜೆಪಿ, ಹೀಗಾಗಿ ಬಿಜೆಪಿ ಮಂಡಿಸಿರುವಂತಹ ನಿಲುವಳಿಗೆ ಉತ್ತರವನ್ನು ಕೊಡುತ್ತಾ ಸರ್ಕಾರ. ಎಸ್ಐಟಿ ತನಿಖೆ ಮೇಲೆ ಉತ್ತರವನ್ನ ನೀಡಲಿರುವಂತಹ ಗೃಹ ಸಚಿವರು ಬಿಜೆಪಿ ಒತ್ತಡದಿಂದ ಒಂದ್ ಕಡೆ ರಾಜ್ಯ ಸರ್ಕಾರ ಇಕ್ಕಟ್ಟಿಗೆ ಸಿಲುಕಿದೆ. ಇಂದು ಸದನದಲ್ಲಿ ಧರ್ಮಸ್ಥಳದ ಶವ ಕೇಸ್ ಕದನ ಫಿಕ್ಸ್ ಆಗಿದೆ. ವಿಪಕ್ಷಗಳ ಆರೋಪಕ್ಕೆ ಒತ್ತಡಕ್ಕೆ ಸರ್ಕಾರ ಮಣಿಯುತ್ತಾ ಶವ ಹೂತಿಟ ಕೇಸ್ ನಿಲುವಳಿಯನ್ನ ಬಿಜೆಪಿ ಮಂಡಿಸಿದೆ. ಬಿಜೆಪಿ ಮಂಡಿಸಿರುವಂತಹ ನಿಲುವಳಿ ಉತ್ತರವನ್ನ ಕೊಡುತ್ತಾ ಸರ್ಕಾರ. ಎಸ್ಐಟಿ ತನಿಖೆ ಮೇಲೆ ಉತ್ತರವನ್ನು ಕೊಡಬೇಕು ಗೃಹ ಸಚಿವರು. ಇವತ್ತು ಆ ಉತ್ತರಕ್ಕೆ ನಿರೀಕ್ಷೆಯನ್ನು ಮಾಡ್ತಾ ಇದ್ದಾರೆ ವಿರೋಧ ಪಕ್ಷದವರು. ಒಂದ್ ಕಡೆ ಬಿಜೆಪಿ ಒತ್ತಡವನ್ನು ಹಾಕ್ತಾ ಇದೆ ಈ ಕೇಸ್ಗೆ ಸಂಬಂಧಪಟ್ಟಂತೆ. ಇವತ್ತು ಸದನದಲ್ಲಿ ಈ ವಿಚಾರ ಪ್ರಸ್ತಾಪವಾಗುತ್ತೆ. ಗೃಹ ಸಚಿವರು ಇದಕ್ಕೆ ಉತ್ತರವನ್ನು ಕೊಡಬೇಕು. ಒಂದ್ ಕಡೆ ಬಿಜೆಪಿ ಆಗ್ರಹವನ್ನ ಮಾಡ್ತಾ ಇದೆ. ವಿಪಕ್ಷಗಳ ಒತ್ತಡಕ್ಕೆ ಇವತ್ತು ರಾಜ್ಯ ಸರ್ಕಾರ ಮಣಿಯುತ್ತಾ. ಹಾಗಾದ್ರೆ ಸದನದಲ್ಲಿ ದೊಡ್ಡ ಮಟ್ಟದಲ್ಲಿ ಇದು ಚರ್ಚೆ ಆಗ್ತಾ ಇತ್ತು. ಇವತ್ತು ಈ ಒಂದು ಸದನದಲ್ಲಿ ಈ ವಿಚಾರ ಪ್ರಸ್ತಾಪವಾಗುತ್ತೆ. ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ವರದಿಯನ್ನು ಸಿದ್ಧ ಮಾಡಿದ್ದಾರೆ. ಅದನ್ನ ಗೃಹ ಸಚಿವರಿಗೆ ಕೊಟ್ಟಿರೋದು. ಗೃಹ ಸಚಿವರು ಅದರ ಆಧಾರದ ಮೇಲೆ ಇವತ್ತು ವರದಿಯನ್ನ ಪ್ರಸ್ತಾಪ ಮಾಡ್ತಾರೆ ಸದನದಲ್ಲಿ. ಒಂದ್ ಕಡೆ ವಿಪಕ್ಷಗಳು ಕೂಡ ನಿರಂತರವಾಗಿ ಆರೋಪವನ್ನ ಮಾಡ್ತಾ ಇದ್ವು. ಈ ತಲೆಬೋಡ ಕೇಸ್ನ ಮಧ್ಯಂತರ ವರದಿ ಈಗಾಗಲೇ ಸಿದ್ಧವಾಗಿದೆ. 3 ದಿನಗಳ ಕಾಲ ಉತ್ಖನನ ಕಾರ್ಯ ಸ್ಥಗಿತವಾಗಿತ್ತು. ಎಸ್ಐಟಿ ಅಧಿಕಾರಿಗಳು ಈ ಒಂದು ಮಧ್ಯಂತರ ವರದಿಯನ್ನ ತಯಾರು ಮಾಡಿದ್ದಾರೆ. ಆ ಒಂದು ವರದಿಯನ್ನ ಇದೀಗ ಗೃಹ ಸಚಿವರಿಗೆ ಕೊಟ್ಟಿರೋದು. ಗೃಹ ಸಚಿವರು ಆ ಮಧ್ಯಂತರ ವರದಿಯನ್ನ ಆಧಾರವಾಗಿಟ್ಕೊಂಡು ಇವತ್ತು ಸದನದಲ್ಲಿ ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಈಗಾಗಲೇ ಇಂದು ಸದನದಲ್ಲಿ ಧರ್ಮಸ್ಥಳದ ಶವ ಕೇಸ್ ಕದನ ಫಿಕ್ಸ್ ಆಗಿದೆ. ವಿಪಕ್ಷಗಳ ಒತ್ತಡಕ್ಕೆ ರಾಜ್ಯ ಸರ್ಕಾರ ಮಣಿಯುತ್ತಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಶವ ಹೂತಿಟ ಕೇಸ್ ನಿಲುವಳಿ ಮಂಡಿಸಿರುವಂತಹ ಬಿಜೆಪಿ, ಹೀಗಾಗಿ ಬಿಜೆಪಿ ಮಂಡಿಸಿರುವಂತಹ ನಿಲುವಳಿಗೆ ಉತ್ತರವನ್ನು ಕೊಡುತ್ತಾ ಸರ್ಕಾರ. ಎಸ್ಐಟಿ ತನಿಖೆ ಮೇಲೆ ಉತ್ತರವನ್ನ ನೀಡಲಿರುವಂತಹ ಗೃಹ ಸಚಿವರು ಬಿಜೆಪಿ ಒತ್ತಡದಿಂದ ಒಂದ್ ಕಡೆ ರಾಜ್ಯ ಸರ್ಕಾರ ಇಕ್ಕಟ್ಟಿಗೆ ಸಿಲುಕಿದೆ. ಇಂದು ಸದನದಲ್ಲಿ ಧರ್ಮಸ್ಥಳದ ಶವ ಕೇಸ್ ಕದನ ಫಿಕ್ಸ್ ಆಗಿದೆ. ವಿಪಕ್ಷಗಳ ಆರೋಪಕ್ಕೆ ಒತ್ತಡಕ್ಕೆ ಸರ್ಕಾರ ಮಣಿಯುತ್ತಾ ಶವ ಹೂತಿಟ ಕೇಸ್ ನಿಲುವಳಿಯನ್ನ ಬಿಜೆಪಿ ಮಂಡಿಸಿದೆ. ಬಿಜೆಪಿ ಮಂಡಿಸಿರುವಂತಹ ನಿಲುವಳಿ ಉತ್ತರವನ್ನ ಕೊಡುತ್ತಾ ಸರ್ಕಾರ. ಎಸ್ಐಟಿ ತನಿಖೆ ಮೇಲೆ ಉತ್ತರವನ್ನು ಕೊಡಬೇಕು ಗೃಹ ಸಚಿವರು. ಇವತ್ತು ಆ ಉತ್ತರಕ್ಕೆ ನಿರೀಕ್ಷೆಯನ್ನು ಮಾಡ್ತಾ ಇದ್ದಾರೆ ವಿರೋಧ ಪಕ್ಷದವರು. ಒಂದ್ ಕಡೆ ಬಿಜೆಪಿ ಒತ್ತಡವನ್ನು ಹಾಕ್ತಾ ಇದೆ ಈ ಕೇಸ್ಗೆ ಸಂಬಂಧಪಟ್ಟಂತೆ. ಇವತ್ತು ಸದನದಲ್ಲಿ ಈ ವಿಚಾರ ಪ್ರಸ್ತಾಪವಾಗುತ್ತೆ. ಗೃಹ ಸಚಿವರು ಇದಕ್ಕೆ ಉತ್ತರವನ್ನು ಕೊಡಬೇಕು. ಒಂದ್ ಕಡೆ ಬಿಜೆಪಿ ಆಗ್ರಹವನ್ನ ಮಾಡ್ತಾ ಇದೆ. ವಿಪಕ್ಷಗಳ ಒತ್ತಡಕ್ಕೆ ಇವತ್ತು ರಾಜ್ಯ ಸರ್ಕಾರ ಮಣಿಯುತ್ತಾ. ಹಾಗಾದ್ರೆ ಸದನದಲ್ಲಿ ದೊಡ್ಡ ಮಟ್ಟದಲ್ಲಿ ಇದು ಚರ್ಚೆ ಆಗ್ತಾ ಇತ್ತು. ಇವತ್ತು ಈ ಒಂದು ಸದನದಲ್ಲಿ ಈ ವಿಚಾರ ಪ್ರಸ್ತಾಪವಾಗುತ್ತೆ. ಈಗಾಗಲೇ ಎಸ್ಐಟಿ ಅಧಿಕಾರಿಗಳು
ವರದಿಯನ್ನು ಸಿದ್ಧ ಮಾಡಿದ್ದಾರೆ. ಅದನ್ನ ಗೃಹ ಸಚಿವರಿಗೆ ಕೊಟ್ಟಿರೋದು. ಗೃಹ ಸಚಿವರು ಅದರ ಆಧಾರದ ಮೇಲೆ ಇವತ್ತು ವರದಿಯನ್ನ ಪ್ರಸ್ತಾಪ ಮಾಡ್ತಾರೆ ಸದನದಲ್ಲಿ. ಒಂದ್ ಕಡೆ ವಿಪಕ್ಷಗಳು ಕೂಡ ನಿರಂತರವಾಗಿ ಆರೋಪವನ್ನ ಮಾಡ್ತಾ ಇದ್ವು. ಈ ತಲೆಬೂಡೆ ಕೇಸ್ನ ಮಧ್ಯಂತರ ವರದಿ ಈಗಾಗಲೇ ಸಿದ್ಧವಾಗಿದೆ. 3 ದಿನಗಳ ಕಾಲ ಉತ್ಖನನ ಕಾರ್ಯ ಸ್ಥಗಿತವಾಗಿತ್ತು. ಎಸ್ಐಟಿ ಅಧಿಕಾರಿಗಳು ಈ ಒಂದು ಮಧ್ಯಂತರ ವರದಿಯನ್ನ ತಯಾರು ಮಾಡಿದ್ದಾರೆ. ಆ ಒಂದು ವರದಿಯನ್ನ ಇದೀಗ ಗೃಹ ಸಚಿವರಿಗೆ ಕೊಟ್ಟಿರೋದು. ಗೃಹ ಸಚಿವರು ಆ ಮಧ್ಯಂತರ ವರದಿಯನ್ನು ಆಧಾರವಾಗಿಟ್ಕೊಂಡು ಇವತ್ತು ಸದನದಲ್ಲಿ ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಈಗಾಗಲೇ ಇಂದು ಸದನದಲ್ಲಿ ಧರ್ಮಸ್ಥಳದ ಶವ ಕೇಸ್ ಕದನ ಫಿಕ್ಸ್ ಆಗಿದೆ. ವಿಪಕ್ಷಗಳ ಒತ್ತಡಕ್ಕೆ ರಾಜ್ಯ ಸರ್ಕಾರ ಮಣಿಯುತ್ತಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಶವ ಹೂತಿಟ ಕೇಸ್ ನಿಲುವಳಿ ಮಂಡಿಸಿರುವಂತಹ ಬಿಜೆಪಿ, ಹೀಗಾಗಿ ಬಿಜೆಪಿ ಮಂಡಿಸಿರುವಂತಹ ನಿಲುವಳಿಗೆ ಉತ್ತರವನ್ನು ಕೊಡುತ್ತಾ ಸರ್ಕಾರ, ಎಸ್ಐಟಿ ತನಿಖೆ ಮೇಲೆ ಉತ್ತರವನ್ನ ನೀಡಲಿರುವಂತಹ ಗೃಹ ಸಚಿವರು, ಬಿಜೆಪಿ ಒತ್ತಡದಿಂದ ಒಂದ್ ಕಡೆ ರಾಜ್ಯ ಸರ್ಕಾರ ಇಕ್ಕಟ್ಟಿಗೆ ಸಿಲುಕಿದೆ. ಇಂದು ಸದನದಲ್ಲಿ ಧರ್ಮಸ್ಥಳದ ಶವ ಕೇಸ್ ಕದನ ಫಿಕ್ಸ್ ಆಗಿದೆ. ವಿಪಕ್ಷಗಳ ಆರೋಪಕ್ಕೆ ಒತ್ತಡಕ್ಕೆ ಸರ್ಕಾರ ಮಣಿಯುತ್ತಾ ಶವ ಹೂತಿಟ ಕೇಸ್ ನಿಲುವಳಿಯನ್ನ ಬಿಜೆಪಿ ಮಂಡಿಸಿದೆ. ಬಿಜೆಪಿ ಮಂಡಿಸಿರುವಂತಹ ನಿಲುವಳಿ ಉತ್ತರವನ್ನ ಕೊಡುತ್ತಾ ಸರ್ಕಾರ ಎಸ್ಐಟಿ ತನಿಖೆ ಮೇಲೆ ಉತ್ತರವನ್ನ ಕೊಡಬೇಕು ಗೃಹ ಸಚಿವರು. ಇವತ್ತು ಆ ಉತ್ತರಕ್ಕೆ ನಿರೀಕ್ಷೆಯನ್ನ ಮಾಡ್ತಾ ಇದ್ದಾರೆ ವಿರೋಧ ಪಕ್ಷದವರು. ಒಂದ್ ಕಡೆ ಬಿಜೆಪಿ ಒತ್ತಡವನ್ನು ಹಾಕ್ತಾ ಇದೆ ಈ ಕೇಸ್ಗೆ ಸಂಬಂಧಪಟ್ಟಂತೆ. ಇವತ್ತು ಸದನದಲ್ಲಿ ಈ ವಿಚಾರ ಪ್ರಸ್ತಾಪವಾಗುತ್ತೆ. ಗೃಹ ಸಚಿವರು ಇದಕ್ಕೆ ಉತ್ತರವನ್ನ ಕೊಡಬೇಕು. ಒಂದ್ ಕಡೆ ಬಿಜೆಪಿ ಆಗ್ರಹವನ್ನ ಮಾಡ್ತಾ ಇದೆ. ವಿಪಕ್ಷಗಳ ಒತ್ತಡಕ್ಕೆ ಇವತ್ತು ರಾಜ್ಯ ಸರ್ಕಾರ ಮಣಿಯುತ್ತಾ. ಹಾಗಾದ್ರೆ ಸದನದಲ್ಲಿ ದೊಡ್ಡ ಮಟ್ಟದಲ್ಲಿ ಇದು ಚರ್ಚೆ ಆಗ್ತಾ ಇತ್ತು. ಇವತ್ತು ಈ ಒಂದು ಸದನದಲ್ಲಿ ಈ ವಿಚಾರ ಪ್ರಸ್ತಾಪವಾಗುತ್ತೆ. ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ವರದಿಯನ್ನು ಸಿದ್ಧ ಮಾಡಿದ್ದಾರೆ. ಅದನ್ನ ಗೃಹ ಸಚಿವರಿಗೆ ಕೊಟ್ಟಿರೋದು. ಗೃಹ ಸಚಿವರು ಅದರ ಆಧಾರದ ಮೇಲೆ ಇವತ್ತು ವರದಿಯನ್ನ ಪ್ರಸ್ತಾಪ ಮಾಡ್ತಾರೆ ಸದನದಲ್ಲಿ. ಒಂದ್ ಕಡೆ ವಿಪಕ್ಷಗಳು ಕೂಡ ನಿರಂತರವಾಗಿ ಆರೋಪವನ್ನ ಮಾಡ್ತಾ ಇದ್ವು. ಈ ತಲೆಬೂಡೆ ಕೇಸ್ನ ಮಧ್ಯಂತರ ವರದಿ ಈಗಾಗಲೇ ಸಿದ್ಧವಾಗಿದೆ. 3 ದಿನಗಳ ಕಾಲ ಉತ್ಖನನ ಕಾರ್ಯ ಸ್ಥಗಿತವಾಗಿತ್ತು. ಎಸ್ಐಟಿ ಅಧಿಕಾರಿಗಳು ಈ ಒಂದು ಮಧ್ಯಂತರ ವರದಿಯನ್ನ ತಯಾರು ಮಾಡಿದ್ದಾರೆ. ಆ ಒಂದು ವರದಿಯನ್ನ ಇದೀಗ ಗೃಹ ಸಚಿವರಿಗೆ ಕೊಟ್ಟಿರೋದು. ಗೃಹ ಸಚಿವರು ಆ ಮಧ್ಯಂತರ ವರದಿಯನ್ನು ಆಧಾರವಾಗಿಟ್ಕೊಂಡು ಇವತ್ತು ಸದನದಲ್ಲಿ ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಈಗಾಗಲೇ ಇಂದು ಸದನದಲ್ಲಿ ಧರ್ಮಸ್ಥಳದ ಶವ ಕೇಸ್ ಕದನ ಫಿಕ್ಸ್ ಆಗಿದೆ. ವಿಪಕ್ಷಗಳ ಒತ್ತಡಕ್ಕೆ ರಾಜ್ಯ ಸರ್ಕಾರ ಮಣಿಯುತ್ತಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಶವ ಹೂತಿಟ ಕೇಸ್ ನಿಲುವಳಿ ಮಂಡಿಸಿರುವಂತಹ ಬಿಜೆಪಿ, ಹೀಗಾಗಿ ಬಿಜೆಪಿ ಮಂಡಿಸಿರುವಂತಹ ನಿಲುವಳಿಗೆ ಉತ್ತರವನ್ನ ಕೊಡುತ್ತಾ ಸರ್ಕಾರ, ಎಸ್ಐಟಿ ತನಿಖೆ ಮೇಲೆ ಉತ್ತರವನ್ನ ನೀಡಲಿರುವಂತಹ ಗೃಹ ಸಚಿವರು, ಬಿಜೆಪಿ ಒತ್ತಡದಿಂದ ಒಂದ್ ಕಡೆ ರಾಜ್ಯ ಸರ್ಕಾರ ಇಕ್ಕಟ್ಟಿಗೆ ಸಿಲುಕಿದೆ. ಇಂದು ಸದನದಲ್ಲಿ ಧರ್ಮಸ್ಥಳದ ಶವ ಕೇಸ್ ಕದನ ಫಿಕ್ಸ್ ಆಗಿದೆ. ವಿಪಕ್ಷಗಳ ಆರೋಪಕ್ಕೆ ಒತ್ತಡಕ್ಕೆ ಸರ್ಕಾರ ಮಣಿಯುತ್ತಾ ಶವ ಹೂತಿಟ ಕೇಸ್ ನಿಲುವಳಿಯನ್ನ ಬಿಜೆಪಿ ಮಂಡಿಸಿದೆ. ಬಿಜೆಪಿ ಮಂಡಿಸಿರುವಂತಹ ನಿಲುವಳಿ ಉತ್ತರವನ್ನ ಕೊಡುತ್ತಾ ಸರ್ಕಾರ ಎಸ್ಐಟಿ ತನಿಖೆ ಮೇಲೆ ಉತ್ತರವನ್ನ ಕೊಡಬೇಕು ಗೃಹ ಸಚಿವರು. ಇವತ್ತು ಆ ಉತ್ತರಕ್ಕೆ ನಿರೀಕ್ಷೆಯನ್ನ ಮಾಡ್ತಾ ಇದ್ದಾರೆ ವಿರೋಧ ಪಕ್ಷದವರು. ಒಂದ್ ಕಡೆ ಬಿಜೆಪಿ ಒತ್ತಡವನ್ನ ಹಾಕ್ತಾ ಇದೆ ಈ ಕೇಸ್ಗೆ ಸಂಬಂಧಪಟ್ಟಂತೆ. ಇವತ್ತು ಸದನದಲ್ಲಿ ಈ ವಿಚಾರ ಪ್ರಸ್ತಾಪವಾಗುತ್ತೆ. ಗೃಹ ಸಚಿವರು ಇದಕ್ಕೆ ಉತ್ತರವನ್ನ ಕೊಡಬೇಕು. ಒಂದ್ ಕಡೆ ಬಿಜೆಪಿ ಆಗ್ರಹವನ್ನ ಮಾಡ್ತಾ ಇದೆ. ವಿಪಕ್ಷಗಳ ಒತ್ತಡಕ್ಕೆ ಇವತ್ತು ರಾಜ್ಯ ಸರ್ಕಾರ ಮಣಿಯುತ್ತಾ. ಹಾಗಾದ್ರೆ ಸದನದಲ್ಲಿ ದೊಡ್ಡ ಮಟ್ಟದಲ್ಲಿ